ಯಾಕೆ ಬೇಕು ಮಾಲು ಅಂತ. ಏನು ಅಡುಗೆ ಮಾಡ್ಕೊಳ್ಳೋಂಥ ಸಾಮಾನೆಲ್ಲ ತೆಗೆದಿಟ್ಕೊಂಡು ನಮ್ಮ ಹುಡುಗ ಪಾತ್ರೆ ತೊಳಿದವನೆ. ಅಡುಗೆ ಮಾಡೋಕ್ಕಾಗಲ್ಲ. ಈಗ ಮ್ಯಾಗಿ ತೆಗೆದಿಟ್ಕೊಂಡಿದ್ದು ಒಂದು 3 ಪ್ಯಾಕೆಟು, ಇನ್ನೇನು ಅದ್ರನ್ನೇ ಮ್ಯಾಗಿನೇನೋ ಮಾಡ್ಕೊಂಡು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಂದು ಆಲ್ರೆಡಿ ಲಾಕ್ಸ್. ಹೇಮಂತ್ ಏನಪ್ಪ ಅಂದರೆ ಇವತ್ತಿನ ಲೋಡು ಶುಂಠಿ ಬಂದು ಇದಕ್ಕೆ ಡೆಲ್ಲಿಗೆ ಆಗ್ರಾ ಅಂತ ಹೇಳಿದ್ದಾರೆ. ಅಲ್ಲಿ ಮಾರ್ಕೆಟ್ ಎಲ್ಲ ಅನಿಸುತ್ತೆ, ಅದು ರಿಲಯನ್ಸ್ರಿಗೆ ಇರಬೇಕು. ಬನ್ನಿ ಲೋಡಿಂಗ್ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇದು ಡ್ರೈ ಶುಂಠಿ ಪ್ಲಾಸ್ಟಿಕ್ ಕವರಲ್ಲಿ ವೈಟ್ ಕವರಲ್ಲಿ ಹಾಕಿ ಒಳಗಡೆ ಗೋಡನಿಂದ ಅಲ್ಲೂ ತಂದು ಹಾಕ್ತಿದ್ದಾರೆ ನೋಡಿ. ಮಾಮೂಲಿ ಹಸಿ ಶುಂಠಿ ಅಲ್ಲ, ಡ್ರೈ ಶುಂಠಿ ಒಣಗಿರೋದು. ಬನ್ನಿ ಲೋಡೆಲ್ಲ ಮಾಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ನೋಡಿ ಗಾಡಿಯೆಲ್ಲ ಲೋಡ್ ಆಯಿತು. ಈಗ ಹೊರಡಬೇಕು. ಈಗ ಬೇಡ, 3 ಗಂಟೆಗೆ ಹೊರಡಿ ಅಂತ ಹೇಳ್ತಿದ್ದಾರೆ. ಮಾರ್ನಿಂಗ್ 3 ಗಂಟೆಗೆ ಈಗ ಹೊರಡ್ಬೇಕು ನೋಡಿ. ಬೆಳಗಿನ ಜಾವ 3 ಗಂಟೆ ಗಾಡಿ ಲೋಡೆಲ್ಲ ಆಯಿತು. ಬೆಳಗ್ಗೆ ಕರ್ಕೊಬಿಟ್ಟು ಬಂದವರು ರಾತ್ರಿ 1 ಗಂಟೆ ಆಯಿತು ಈಗ ಲೋಡ್ ಆಗೋತ್ತಿಗೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೈಟು ಅಲ್ಲೇ ಹಾಲ್ಟಾಗಿದ್ದು. ಬೆಳಗ್ಗೆ 3 ಗಂಟೆಗೆ ಹೊರಡು ಅಂತ ಹೇಳಿದರು. ಬೆಳಗ್ಗೆ ಜಾವ 3 ಗಂಟೆಗೆ ಹೊರಟಿದ್ದೀನಿ ನೋಡಿ. ಅಷ್ಟು ಬೈಪಾಸ್ ಎಂಟ್ರಿ ಇದ್ದೀನಿ. ಹೋಗ್ತಾ ಹಿಂಗೆ ಕಾಟ ಮಾಡಿಸ್ಕೋಬೇಕು. ಕಾಟ ಮಾಡಿಸ್ಕೊಂಡು ಹೊರಡಲ್ಲ. ಬನ್ನಿ, ಅಷ್ಟು ಚನ್ನಪಟ್ಟಣ ಬೈಪಾಸು ಮಾಮೂಲಿ ಇದು ಸಿಟಿ ಒಳಗಡೆ ಹೋಗೋದು. ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಮುಂದೆ ಹೋಗಿ ಬಿಡಿಕೆನಹಳ್ಳಿ ಸರ್ಕಲ್ ಹತ್ರ ರೈಟ್ ತಗೋಬೇಕು. ಆಯುರ್ವೇದಿಕ್ ಹಾಸ್ಪಿಟ್ಲ್ ಹತ್ರ ಕಾಟ ಮಾಡಿಸ್ಕೊಂಡು ಅಲ್ಲಿಂದ ನಮ್ಮ ಹುಡುಗ ಬರ್ತಾನೆ, ಅವನನ್ನು ಕರ್ಕೊಂಡು ಸೀದಾ ಹೋಗೋಣ. ಬನ್ನಿ ಫ್ರೆಂಡ್ಸ್, ಈ ಟ್ರಿಪ್ ಏನು ಹೊಸದು ಅಂದರೆ ನಮಗೆ ಈ ಸಲ ಇಕ್ವಮೆಂಟ್ ಗಾಡಿಯಲ್ಲ, ಐಲ್ಯಾಂಡ್ ಅಲ್ಲ, ಈ ಸಲ ಈಚರ್ ತೀಸ್ ಅದಕ್ಕೂ ಇದಕ್ಕೂ ಭಾರಿ ಡಿಫ್ರೆಂಟ್ ಇದೆ. ಓಡ್ಸೋಕ್ಕೆಲ್ಲ 7 ಗೇರು, ಇನ್ನು ಕಾರ್ ಓಡ್ಸೋಂಗೆ ಫೀಲ್. ಬನ್ನಿ, ಆಯುರ್ವೇದಿಕ್ ಹಾಸ್ಪಿಟ್ಲ್ ಹತ್ರ ಬಂದೆ. ಗಾಡಿ ಕಾಟ ಮಾಡಿಸ್ಬೇಕು. ಪಾಪ ಮನೆಗಿರ್ತಾನೆ ಅನ್ಸುತ್ತೆ. ಈಗ ಗಾಡಿಗಳು ಯಾವ ಇಲ್ಲ. ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಗಾಡಿ. ನೋಡಿ ಫ್ರೆಂಡ್ಸ್, ಇದೇ ಗಾಡಿ ಚಾರ್ವಿ ಅಂತ, ಇದೇ ಗಾಡಿಗೆ ಹೋಗ್ತಿರೋದು ಈ ಟ್ರಿಪ್ಪು. ಬನ್ನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಅಜ್ಜಂಪುರ ಹತ್ರ ಇದ್ದೀವಿ. ಮಲ್ಕೊಂಡ್ಬಿಟ್ಟಿದ್ದೆ. ಟೀ ಕುಡಿಯೋಂತ ನಿಲ್ಸವ್ರೆ. ಟೀ ಕುಡ್ಕೊಂಡು ನೋಡಬೇಕು. ಫ್ರೆಂಡ್ಸ್, ದುರ್ಗ ಎಂಟ್ರಿ ಆಗಿದ್ವಿ. ಸಿಟಿ ರೈಟಿಗೆ ಹೋದರೆ ಸಿಟಿ ಒಳಗಡೆ, ಲೆಫ್ಟ್ ತಗೊಂಡ್ರೆ ಬೈಪಾಸು. ನೋಡಿ ಕಲ್ಲಿನ ಕೋಟೆ ಯಾವ್ಯಾವ ಥರ ಅಂದರೆ, ಮುಂದ್ಗಡೆ ಕಲ್ಲಿನ ಕೋಟೆ ಕಾಣಲ್ಲ ನೋಡಿ. ಬಂಡೆ ಕಲ್ಲುಗಳು ನೋಡಿ ಯಾವ್ಯಾವ ಥರ ಇದೆ ಅಂದರೆ. ಇದೇ ರೋಡಲ್ಲಿ ಮುಂದೆ ಹೋದ್ರೆ ಒಂದು ಮಠ ಸಿಗುತ್ತೆ. ಬನ್ನಿ ತೋರಿಸ್ತೀನಿ ಮಠನ. ನೋಡಿ ಫ್ರೆಂಡ್ಸ್, ಇದೆ ಮಠ. ನೋಡಿ ಎಕ್ಸಿಬಿಷನೆಲ್ಲ ಜಾತ್ರೆ ನಡೀತಿದೆ ಅನಿಸುತ್ತೆ. ಇದು ಈಗ ನಾವು ಹೊಸಪೇಟೆ ರೋಡಿಗೆ IT ಟರ್ನ್ ಆಗಿ ಮುಂದೆ ಬ್ರಿಡ್ಜ್ ಜೊತೆ ಲೆಫ್ಟ್ ತಗೋಬೇಕು. ಬನ್ನಿ ಹೋಗೋಣ. ನೋಡಿ ದುರ್ಗ ಇವಾಗ ಸಗದ ಕಾಣಿಸ್ತಿದೆ. ಫುಲ್ ಕಲ್ಲಿನ ಕೋಟೆ ಇದು. ಎಲ್ಲಿ ನೋಡಿದ್ರೆ ಕಲ್ಲು, ಸುತ್ತಮುತ್ತ ಕಲ್ಲು. ನೋಡಿ, ಅದು ಬೈಪಾಸ್ ಇನ್ನು ಹೊಸ್ದಾಗಿ ಮಾಡಿರೋದು. ಸಿಟಿ ಔಟ್ಸೈಡ್ ಇರೋದು ಇದು. ಹೊಸ್ದಾಗಿ ಆಗಿದೆ ಬೈಪಾಸ್. ಬನ್ನಿ ತೋರಿಸ್ತೀನಿ. ಅದು ಬೆಂಗಳೂರು ಟು ಮುಂಬೈ ರೋಡ್. ಅದು ಮೇಲ್ಗಡೆ ಕಾಣಿಸುತ್ತೆ. ನಾವು ಸೊಲ್ಲಾಪುರ ಹೋಗ್ತಿರೋದು, ಅದು ಕೊಲ್ಲಾಪುರ ರೋಡು. ನಾವು ಫ್ರೆಂಡ್ಸ್ ತಿಂಡಿ ತಿನ್ನೋಣ ಅಂತ ನಿಲ್ಲಿಸಿದ್ದು. ಇದೇ ಕ್ಯಾಂಟೀನು. ಸಾಕಾಗಿತ್ತು. ಇಡ್ಲಿ ತಿಂದು ನಮ್ಮ ಹುಡುಗ ಏನೋ ತಿಂತಾ ಇದ್ದಾನೆ. ನಾನು ತಿಂದ್ಬಿಟ್ಟು ಬಂದು ಕೂತಿದ್ದೀನಿ. ನೀವು ಹೊರಡ್ಬೇಕು. ನಾನು 100 ಕಿಲೋಮೀಟ್ರ್ ಇದೆ ಹೊಸಪೇಟೆ. ಬನ್ನಿ ಹೊರಡೋಣ. ನೋಡಿ ಹೊಸಪೇಟೆ ನೋಡಿ, ಈ ಕಡೆ ಡ್ಯಾಮು, ಬ್ಯಾಕ್ ವಾಟರ್ ಅನಿಸುತ್ತೆ ಇದು. ಅಂಡರ್ ಪಾಸ್ ಹೋಗ್ತಾ ಇದ್ದೀನಿ ಒಳಗಡೆ. ಈಗ ನೋಡಿ ಅಂಡರ್ ಪಾಸ್ ಒಳಗಡೆ ಬಂದೆ. ಬಾಂಬೆಲಿ ಇದೆಯಲ್ಲ, ಬಾಂಬೆ ಇದೆಯಲ್ಲ, ಆ ಥರ ಇದೆ ಇದೆಲ್ಲ.
ಬೈಪಾಸ್ ಆಗಿ ಮುಂದೆ ಬಂದು ಹೊಸಪೇಟೆಗೆ ಮೇಲಕ್ಕೆ ಹೋಗಿ ಒಳಗಡೆ ಸಿಟಿ ರೈಟಿಗೆ ಹೋಗ್ಬೇಕು. ಸೀದಾ ಬೈಪಾಸ್ ಇದು. ಮುಂದೆ ಡ್ಯಾಮ್ ತೋರಿಸ್ತೀನಿ, ಬನ್ನಿ ಡ್ಯಾಮ್ ಸಿಗುತ್ತೆ ನೋಡಿ. ಆ ಕಡೆ ಸೈಡೆಲ್ಲ ಫುಲ್ಲು ಮೈನ್ಸ್ ಗಾಡಿಗಳು ಒಡ್ಡಾಡಿ ಫುಲ್ಲು ರೋಡೆಲ್ಲ ಫುಲ್ಲು ರೆಡ್ ಆಗಿದೆ. ಟಿಪ್ಪರ್ ನೋಡಿ ಎಲ್ಲ ಮೈನ್ಸ್, ಎಲ್ಲ ಕಟ್ಟೆಗಳು ನೋಡಿ ಫುಲ್ ಮೈನ್ಸ್. ನೋಡಿ ಡ್ಯಾಮ್ ಕಾಣಿಸ್ತಿದೆ ನೋಡಿ. ಡ್ಯಾಮಲ್ಲಿ ನೀರೇನು ಬಿಟ್ಟಿಲ್ಲ. ಈ ಕಡೆ ನೀರೆಲ್ಲ ಖಾಲಿ ಡ್ಯಾಮೇ ಓಪನ್ ಇಲ್ಲ ನೋಡಿ. ಇಲ್ಲಿ ಚೆನ್ನಾಗಿ ಕಾಣುತ್ತೆ ಡ್ಯಾಮ್. ಇಲ್ಲೊಂದು ಸ್ವಲ್ಪ ಈ ಹೊಳೆ ಇದರಲ್ಲೊಂದು ಸ್ವಲ್ಪ ನೀರು ಚೆನ್ನಾಗಿ ಬರ್ತಾಯಿದೆ ಈ ಹೊಳೆಯಲ್ಲಿ. ಫ್ರೆಂಡ್ಸ್ ಆಲ್ಮಟ್ಟಿ ಹತ್ರ ಹೋಟೆಲಿಗೆ ನಿಲ್ಲಿಸಿದ್ದು ಊಟ ಮಾಡೋಣ ಅಂತ. ಇದೇ ಹೋಟೆಲು, ಬನ್ನಿ ಊಟ ಮಾಡ್ಕೊಂಡು ಹೊರಡೋಣ. ಫ್ರೆಂಡ್ಸ್ ನೋಡಿ ಆಲ್ಮಟ್ಟಿ ಡ್ಯಾಮ್ ಕಾಣಿಸ್ತಿದೆ ಅಲ್ಲಿ ದೂರದಲ್ಲಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಕಟ್ಸಿರೋದು ಆಲ್ಮಟ್ಟಿ ಡ್ಯಾಮ್ ಅದು. ಬನ್ನಿ ಹೋಗಿ ಮುಂದೆ ಬಿಜಾಪುರದಲ್ಲಿ ಆದರೂ ಮುಂದೆ ಡೀಸೆಲ್ ಹಾಕ್ಸ್ಕೊಂಡು ಹೊರಡೋಣ. ಫ್ರೆಂಡ್ಸ್ ಆಡ್ ಬ್ಲೂ ಖಾಲಿ ಆಗಿತ್ತು, ಆಡ್ ಬ್ಲೂ ಹಾಕೊಳ್ಳೋಣ ಅಂತ ಶೋರೂಮ್ ಹತ್ರ ನಿಲ್ಸಿದ್ವಿ ಬಿಜಾಪುರದಿಂದ ಹಿಂದೆ. ಆಡ್ ಬ್ಲೂ ತಗೊಂಡು ಗಾಡಿಗೆ ಹಾಕೊಂಡು ಹೊರಡೋಣ ನೋಡಿ ಬಿಜಾಪುರದಿಂದ ಹಿಂದೆ. ಫ್ರೆಂಡ್ಸ್ ನೋಡಿ ಇಷ್ಟು ದೊಡ್ಡ ಶೋರೂಮಲ್ಲಿ ಆಡ್ ಬ್ಲೂ ಇಲ್ವಂತೆ. ಇನ್ನೇನಕ್ಕೆ ಇಟ್ಕೊಂಡವ್ರೆ ಶೋರೂಮ್ ಅಂತ ಗೊತ್ತಿಲ್ಲ. ಅಲ್ಲ ನಾವೆಲ್ಲ ಗಾಡಿಗಳಲ್ಲಿ ಸಿಗ್ತವೆ ಶೋರೂಮಲ್ಲಿ ಅಂತ ಬಂದರೆ ನೋಡಿ ಇಷ್ಟು ದೊಡ್ಡ ಶೋರೂಮಲ್ಲಿ ಆಡ್ ಬ್ಲೂನೇ ಇಲ್ವಂತೆ. ಬನ್ನಿ ಮುಂದೆ ಏನಾದರೂ ಹಾಕೋಣ. ಫ್ರೆಂಡ್ಸ್ ಟೈಮು 5:15. ಇಲ್ಲಿ ಮುಂದೆ ಬಿಜಾಪುರ ಬಿಟ್ಟು ಮುಂದೆ ಬಂದು ಇಲ್ಲಿ ಆಡ್ ಬ್ಲೂ ಎಲ್ಲ ಸಿಕ್ತು ನೋಡಿ. ಇಲ್ಲಿ ಕ್ಯಾನ್ಗಟ್ಲೆ ಇದೆ. ಆಡ್ ಬ್ಲೂ ಹಾಕೊಂಡು ಫ್ರೆಂಡ್ಸ್ ಕರ್ನಾಟಕ ಬಾರ್ಡ್ರ್ ಪಾಸ್ ಆಗಿ ಮುಂದೆ ಬಂದು ಡೀಸೆಲ್ ಹಾಕ್ಸ್ತಾಯಿದ್ದೀವಿ. ಡೀಸೆಲ್ ಹಾಕ್ಸ್ಕೊಂಡು ಬಾಟ್ಲಿಗೆ ನೀರು ತುಂಬ್ಕೊಂಡು ಹೊರಡೋಣ. ಬನ್ನಿ ಡೀಸೆಲ್ ಎಷ್ಟು ಹಿಡಿಯುತ್ತೆ ನೋಡೋಣ. ಡೀಸೆಲೆಲ್ಲ ಹಾಕ್ಸ್ಕೊಂಡಾಯ್ತು ನೋಡಿ. ಅಲ್ಲೇ ಮುಂದೆ ಕರ್ನಾಟಕ ಚೆಕ್ ಪೋಸ್ಟು, ಇನ್ನು ಕಡೆಗಿನ್ನ ಮಹಾರಾಷ್ಟ್ರ. ಬನ್ನಿ ಇನ್ನು ಮಹಾರಾಷ್ಟ್ರ ಬಾರ್ಡ್ರ್ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ ಇದೆ ಮಹಾರಾಷ್ಟ್ರ ಬಾರ್ಡ್ರು. ಟೋಲಲ್ಲಿ ಪೇಮೆಂಟ್ ತೂಕ ಆಗುತ್ತೆ. ಜಾಸ್ತಿ ಏನಾದರೂ ಪೇಮೆಂಟಲ್ಲಿ ಜಾಸ್ತಿ ಇದ್ದರೆ ಫೈನ್ ಹಾಕ್ತಾರೆ. ನೋಡೋಣ ಬನ್ನಿ. ನಮ್ಮದೇನು ಜಾಸ್ತಿ ಇಲ್ಲ ನೋಡಿ. ಟೋಲೆಲ್ಲ ಜಾಮ್ ಆಗಿದೆ. ಬನ್ನಿ ಅಲ್ಲಿ ಮುಂದೆ ಎಂಟ್ರಿ ಮಾಡಿಸ್ಬಿಟ್ಟು ನಾವು ಮುಂದೆ ಪಾಸ್ ಆಗಬೇಕಿದೆ ಮಹಾರಾಷ್ಟ್ರ ಬಾರ್ಡ್ರು. ಫ್ರೆಂಡ್ಸ್ ನೋಡಿ ಅಲ್ಲಿ ಲೈಟ್ ಆನ್ ಆಗಿದೆಯಲ್ಲ, ಒಳಗೆ ಹೋಗ್ತಾರೆ ನೋಡಿ. ಎಲ್ಲ ಅಲ್ಲಿ ಹೋಗಿ ಎಂಟ್ರಿ ಕೊಟ್ಬಿಟ್ಟು ಬರಬೇಕು. ಸುಮ್ಮನೆ ಭಯಂಕರ ಹಿಂಸೆ ಕೊಡ್ತಾರೆ ಲಾರಿಯರಿಗೆಲ್ಲ ನೋಡಿ. ಅಲ್ಲಿ ಎಕ್ಸಿಟು. ಬನ್ನಿ ನಮ್ಮ ಹುಡುಗ ಹೋಗ್ತಾವೆ ಕೊಡೋಕ್ಕೆ ನೋಡಿ. ಅಕಸ್ಮಾತ್ ಏನಾದ್ರು ಜಾಸ್ತಿ ತೂಕ ಏನಾದರೂ ಇದ್ದರೆ ಕ್ಲಿಕ್ ಮಾಡ್ತಾರೆ ಅಲ್ಲಿದ್ದಾರೆ ಅವರು. ಏನಂತೆ ಏನಂದ್ರು? ಬನ್ನಿ ಹೊರಡೋಣ ನೋಡಿ. ಇದೆ ಚೆಕ್ ಪೋಸ್ಟ್ ಬಾರ್ಡ್ರು, ಇದು ಎಕ್ಸಿಟ್. ಇದು ಫ್ರೆಂಡ್ಸ್ ಊಟಕ್ಕಂತ ಬಂದ್ವಿ ನೋಡಿ. ಚೇರ್ಗಳು ನೋಡಿ ಹಿಂಗಿದೆ. ನಮ್ಮ ಕೂತನಲ್ಲಿ ಊಟಕ್ಕೆ ನೋಡೋಣ ಬನ್ನಿ ಏನು ಆರ್ಡ್ರ್ ಹೇಳೋದು ಅಂತ. ಊಟ ಗಿಟ ಎಲ್ಲ ಮಾಡ್ಕೊಂಡು ವೀಡ್ ಹತ್ರ ಬಂದು ಈಗ ವೀಡು ಇನ್ನೊಂದು 20 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ರಾತ್ರಿ ಒಂದು 2 ಗಂಟೆ ಫುಲ್ ನಿದ್ದೆ ಎಳ್ದು ನೋಡಿ. ಗಾಡಿ ಇಲ್ಲೇ ಮುಂದೆ ಬೀಡಿಂದ ಒಂದು 50 ಕಿಲೋಮೀಟ್ರ್ ಮುಂದೆ ಬಂದು ಗಾಡಿ ಸರಿಯಾಗಿ ಮಲ್ಕೊಂಡಿದ್ದೆ. ಇವಾಗ ಎಚ್ಚರಿಕೆ ಆಯಿತು, ಇವಾಗ ಹೊರಡ್ತಾ ಇದ್ದೀನಿ. ಬನ್ನಿ ಹೊರಡೋಣ, ಟೈಮ್ ಆಯಿತು. ಮುಂದೆ ಹೋಗೋಣ ಬನ್ನಿ. ಫ್ರೆಂಡ್ಸ್ ಅಜಂತ 100 ಕಿಲೋಮೀಟ್ರ್ ಇದೆ ನೋಡಿ. ಬೆಳಿಗ್ಗೆ ಟೀ ಕುಡಿಯೋಣ ಅಂತ ನಿಲ್ಲಿಸಿದೆ. ಏನಿದೆ ಕೇಳೋಣ. ಹೊಟ್ಟೆ ಬೇರೆ ಹಸಿತಿದೆ. ರಾತ್ರಿ 2 ರೊಟ್ಟಿ ತಿಂದಿದೆ, ಆದ್ರೂ ನಿದ್ದೆ ಏನಿದೆ. ಬೈ ಚಾಯ್ ಬೈ ನಾಷ್ಟಕಾಯ. ಅಣ್ಣ ಟೀ ಮಾಡ್ತಾಯಿದೆ ನೋಡಿ. ಬಿಸ್ಕೆಟ್ಗಳು ಏನು ಜೋಡಿಸೋರೆ, ಒಂದೊಂದಾಗಿ ಒತ್ಕೊ ಹೋಗ್ಬಿಡ್ಲ ಅನಿಸ್ಬಿಡ್ತಾಯಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಲೆಫ್ಟ್ ತಗೊಂಡ್ರೆ ಎಲ್ಲೋರ ಹೋಗ್ತೀವಿ, ರೈಟ್ ತಂದರೆ ಅಜಂತ ಹೋಗ್ತೀವಿ.
ಅದು ಟೂರಿಸ್ಟಲ್ಲಿ ಹೋದಾಗ ತೋರಿಸ್ತೀನಿ. ಅಜಂತ ಎಲ್ಲೋರ ಈ ಸರ್ಕಲ್ ಲೆಫ್ಟ್ ತಗೊಂಡ್ರೆ, ಎಲ್ಲೋರ ಈ ರೈಟ್ ತಗೊಂಡ್ರೆ ಅಜಂತ. ಬನ್ನಿ, ಅಜಂತ ಮೇನ್ ರೋಡಲ್ಲೇ ತೋರಿಸ್ತೀನಿ. ಮೇನ್ ರೋಡಲ್ಲೇ ಹೋಗೋದು, ಪಾಸ್ ಆಗೋದು. ಫ್ರೆಂಡ್ಸ್ ನೋಡಿ, ಇದು ಅಜಂತ. ಒಳಗಡೆ ಹೋಗ್ಬೇಕು ಅಜಂತಗೆ. ನೆಕ್ಸ್ಟ್ ಏನಾದರೂ ನಮ್ಮ ಟೆಂಪೋದಲ್ಲಿ ಏನಾದ್ರು ಬಂದರೆ ತೋರಿಸ್ತೀನಿ ನೋಡಿ. ಒಳಗಡೆ ಎಲ್ಲ ಪ್ಲೇಸ್ ಎಲ್ಲ ಇದೆ, ಕಲ್ಲಲ್ಲೆಲ್ಲ ಮಾಡಿರೋದು, ಶಿಲೆಗಳೆಲ್ಲ ನೋಡಿ. ಒಳಗಡೆ ಹೋಗಬೇಕು. ನೆಕ್ಸ್ಟ್ ಸಲ ಬಂದರೆ ತೋರಿಸ್ತೀನಿ ಬಿಡಿ. ಅಜಂತ ಘಾಟಲ್ಲಿ ಎಳೆದು ಮುಂದೆ ಬಂದು ತಿಂಡಿ ತಿನ್ನೋಣ ಅಂತ ನಿಲ್ಲಿಸ್ದು. ಈ ಹೋಟ್ಲಲ್ಲಿ ಏನೂ ಸಿಗಲಿಲ್ಲ ಅಂತ ಈ ಹೋಟ್ಲಿಗೆ ಬಂದಿದ್ದೀವಿ. ಹಾಲು ಬಂದು ಹೇಳಿದ್ವಿ ನೋಡಿ. ಅಲ್ಲಿಂದ ಅಜಂತ ಘಾಟಲ್ಲೇ ಎಳೆದು ಮುಂದೆ ಬಂದು ಫ್ರೆಂಡ್ಸ್ ತಿಂಡಿ ಗಿಂಡಿ ಎಲ್ಲ ಆಯಿತು. ನಮ್ಮನೆ ಓಡಿಸ್ತಾನೆ ಗಾಡಿನ. ಬನ್ನಿ ಹೋಗೋಣ ಮುಂದೆ. ಹಾಯ್ ಫ್ರೆಂಡ್ಸ್, ಇನ್ನೊಂದು 20 ಕಿಲೋಮೀಟ್ರ್ ಇದೆ ಬಾರ್ಡ್ರು, MP ಬಾರ್ಡ್ರು. ಇಲ್ಲೇ ಮಹಾರಾಷ್ಟ್ರ ಬಾರ್ಡ್ರಲ್ಲೇ ಡೀಸೆಲ್ ಫುಲ್ ಮಾಡಿಸ್ಕೊತ ಇದ್ದೀವಿ. ಅಲ್ಲಿ ಜಾಸ್ತಿ ರೈಟು ಅಂತ. ಬನ್ನಿ ಡೀಸೆಲ್ ಎಲ್ಲ ಫುಲ್ ಮಾಡಿಸ್ಕೊಂಡು ಹೊರಡೋಣ. ಫ್ರೆಂಡ್ಸ್ 9,000 ಹಿಡೀತು ಡೀಸೆಲ್ಲು. ಇಲ್ಲಿಂದ ಈಗ ಮುಂದೆ ಹೊರಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಇದು ಮಹಾರಾಷ್ಟ್ರ ಎಂಡು. ನೆಕ್ಸ್ಟ್ ಹೋದರೆ MP ಬಾರ್ಡ್ರು ನೋಡಿ. ಟೋಲ್ ಪಾಸ್ ಮಾಡ್ಕೊಂಡು ಮುಂದೆ ಹೋಗಬೇಕು. ಬನ್ನಿ ಫ್ರೆಂಡ್ಸ್ ನೋಡಿ, ಚೆಕ್ ಪೋಸ್ಟಲ್ಲಿ ಮಾಮೂಲಿ ಗಾಡಿಗೆಲ್ಲ 100 ರೂಪಾಯಿ ಎಂಟ್ರಿ. 12 ಟನ್ ಇದೆ, 200 ರೂಪಾಯಿ ಕೊಡುವಂತ. ಏನು ಭಯಂಕರ ಕಿರಿಕ್ ಮಾಡ್ದ. ಸಾಯಿಲಿ ಅಂತ 100 ರೂಪಾಯಿ ಅಂತ ಕೊಟ್ಬಿಟ್ಟು ಬಂದು ನೋಡಿ. ಅಲ್ಲಿ ಅಲ್ಲಿ ಕೂತಿದ್ದಾನಲ್ಲ ಅವನೇ ನೋಡಿ. ಫ್ರೆಂಡ್ಸ್ ಇದು ಜಲ್ಗಾವಿಂದ ಇಂದೂರಿಗೆ ಹೋಗೋ ರೋಡ್ ಇದು. ಈ ರೋಡಲ್ಲಿ ಯಾರು ಬರೋದಾದ್ರೆ ನೋಡಿ ಕಿರಿಕ್ ಮಾಡ್ಕೋಬೇಡಿ. RTO ಚೆಕ್ ಪೋಸ್ಟಲ್ಲೆಲ್ಲ ಯಾರಾದ್ರೂ ಸುಮ್ಮನೆ ಫೈನ್ಗಿನ ಅಂತ ಹಿಂಸೆ ಕೊಡ್ತಾರೆ. ಬನ್ನಿ ಹೋಗೋಣ ಮುಂದೆ. ರೋಡೆಲ್ಲ ಖರಾಬಾಗಿದೆ. ಹೈವೇ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ನಮಗೊಂದು 300 ಕಿಲೋಮೀಟ್ರಿಂದ ಇದೆ ಸಿಂಗಲ್ ಹೈವೇನೇ ಸಿಕ್ಕಿರೋದು. ಹೈವೇನೇ ಸಿಕ್ಕಿಲ್ಲ ನೋಡಿ. ಬೈಪಾಸ್ ಎಂಟ್ರಿ ಆಗಿ ಹೋಟ್ಲಲ್ಲಿ ನಿಲ್ಲಿಸಿ ಊಟ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ಮುಂದೆ ಇನ್ನೊಂದು 200 ಕಿಲೋಮೀಟ್ರ್ ಇದೆ ಇಂದೂರು. ಫ್ರೆಂಡ್ಸ್ ನೋಡಿ, ಈಗ ಇಂದೂರು ಸಿಟಿ ಬಿಟ್ಟು ಒಂದು 20 ಕಿಲೋಮೀಟ್ರ್ ಬರೋಕ್ಕೆ 2 ಇಂದ 3 ಅವರ್ ತಗೊಂಡಿದ್ದೀವಿ. ಅಷ್ಟು ಟ್ರಾಫಿಕ್ ಜಾಮು ಸಿಟಿಯಿಂದ ನೋಡಿ. ಬೈಪಾಸ್ ಎಂಟ್ರಿ ಆಗಿದ್ದೀವಿ ಈಗ. ನಮ್ಮ ಹುಡುಗ ಅಂತೂ ಫುಲ್ ಸುಸ್ತಾಗಿದ್ದಾನೆ ಗಾಡಿ ಓಡಿಸೋ ಟ್ರಾಫಿಕಲ್ಲಿ. ಇನ್ನು ಇವಾಗ ನೆಮ್ಮದಿ ಇದೆ ನನಗೆ. ಇಷ್ಟವರೆಗೂ ಫುಲ್ 6 ಗಂಟೆಯಿಂದ 10:30ವರೆಗೂ ಸಿಂಗಲ್ ರೋಡಲ್ಲೇ ಓಡಿಸಿ ಬೇಜಾರು. ಅದು ಟಾರ್ ರೋಡ್ ಆದರೆ ಪರವಾಗಿಲ್ಲ. ಸಿಮೆಂಟ್ ರೋಡು ಓಡ್ಸೋಕ್ಕಾಗಲ್ಲ. ಗುಂಡಿ ಅದರಲ್ಲಿ ಗಾಡಿ ಎತ್ತಾಕತ್ತೆ. ಬನ್ನಿ ಮುಂದೆ ಎಲ್ಲಾದರೂ ಹೋಟ್ಲಲ್ಲಿ ಊಟ ಗೀಟ ಮಾಡ್ಕೊಂಡು ಮುಂದೆ ಹೊರಡೋಣ. ಫ್ರೆಂಡ್ಸ್ ನೋಡಿ, ಟೈಮ್ ಬಂದು 12 ಗಂಟೆ. ನಾನು ಮಲಗಿಬಿಟ್ಟಿದ್ದೆ. ನಮ್ಮ ಮುಂದೆ ತಂದಿರು ನಿಲ್ಸೋನೆ ಹೋಟೆಲಿಗೆ ಅಂತ ಊಟಕ್ಕಂತ ನಿಲ್ಸೋನೆ. ಬನ್ನಿ ಊಟ ಗೀಟ ಮಾಡ್ಕೊಂಡು ಬರೋಣ. ನೋಡಿ ಟೀ ಇದು ಮಣ್ಣಿಂದು ಲೋಟ, ಕುಂಚೆಲ್ಲ ಹಾಕಿ ಸಕದ ಮಾಡ್ತಾರೆ ನೋಡಿ. ಇದೆ ಬೈಪಾಸಲ್ಲಿ ಮುಂದೆ ಹೋಗಿ ಅಲ್ಲಿ ಸರ್ಕಲ್ ಲೆಫ್ಟ್ ತಗೊಂಡ್ರೆ ಬಿಡ್ಜಡಿ. ನಾನು ಹೋಗ್ಬೇಕು ಬಿಡ್ಜಡಿ ನೋಡಿ. ಸರ್ವಿಸ್ ರೋಡ್ ತಗೊಂಡಿದ್ದೀನಿ. ಸರ್ವಿಸ್ ರೋಡಲ್ಲಿ ಮುಂದೆ ಹೋಗಿ ಲೆಫ್ಟ್ ಹೋದರೆ ಸೀದಾ ಆಗ್ರಾ ರೋಡ್. ಅದು ಸ್ಟ್ರೈಟ್ ಹೋದರೆ ಅದು ಯಾವುದೋ ಚೈನಾ ರಗ್ಗರೇನ ಬೋಲ್ಡ್ ಇತ್ತು. ಬನ್ನಿ ಟೀಗಿ ಕೊಡ್ಕೊಂಡು ಹೊರಡೋಣ. ಟೈಮ್ ಆಯಿತು. ಬೆಳಗ್ಗೆ 11 ಗಂಟೆ ತೋರಿಸಿದೆ. ನೋ ಎಂಟ್ರಿ ಏನಾದ್ರು ಇದೆಯಾ ಏನೋ ಗೊತ್ತಿಲ್ಲ. ಸಿಟಿ ಒಳಗಡೆ ಹೋಗ್ಬೇಕು. ಹೋಗಿ ಬೈ ಹೇಗೆ ಪೀಸ್ತೀವಿ. ಫ್ರೆಂಡ್ಸ್ ನೋಡಿ, ಅದೇ ಬ್ರಿಡ್ಜ್ ತೋರಿಸ್ದೆ. ಬ್ರಿಡ್ಜ್ ಸ್ಟ್ರೈಟ್ ಹೋಗಿಲ್ಲ. ಆ ಬ್ರಿಡ್ಜ್ ಅಡಿ ಗಾಡಿಗಳು ಹೋಗ್ತೀವಿ ಲೆಫ್ಟಿಗೆ. ಹಂಗೆ ಲೆಫ್ಟಿಗೆ ಹೋಗ್ಬೇಕು. ನೋಡಿ ರೋಡಲ್ಲಿ ನಿಂತ ಬಸ್ಸುಗಳು, ಲಾರಿ ಪಾಪ ನಿದ್ದೆಗಳ ಬಂದ ತಕ್ಷಣ ಏನಂತ ಕಾಣೋದೇ ಇಲ್ಲ. ಪಿರಿ ಮಳೆ ಬರ್ತಿದ್ರೆ ಕಾಣೋದೇ ಇಲ್ಲ, ಬಂದು ಗುದ್ದೋದೆ. ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋಗಿ ಮತ್ತೆ ಇಟ್ಟಿಗೆ ಹೋಗ್ಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಏನಂದರೆ 300 ಕಿಲೋಮೀಟ್ರ್ ಇತ್ತು, ಓಡ್ಸೋಕೆ ಆಯ್ತಿಲ್ಲ. ಮೂರು ಕೇಳಿದೆ ಓಡಿಸ್ತೀಯ ಅಂತ, ಇಲ್ಲ ಸೇರಿಯೋಕೆ ಮಂಕ ಅಂತ. ಅದಕ್ಕೆ ಒಂದು 50 ಕಿಲೋಮೀಟ್ರ್ ಬರೋಕ್ಕಾಗಲಿಲ್ಲ. ಫುಲ್ ಗುಂಡಿ, ಹಸುಗಳು ಬೇರೆ ಜಾಸ್ತಿ. ಆದರೂ ಒಂದು ಹಸು ಬೇರೆ ಟಚ್ ಆಯಿತು ಗಾಡಿ ನಿದ್ದೆಲಿ. ಫುಲ್ ರೋಡಲ್ಲೆಲ್ಲ ಮಲಗಿಬಿಟ್ಟಿದ್ದು. ನಿದ್ದೆಗಳಲ್ಲಿ ಬಂದ್ಬಿಟ್ಟೆ ಸಡನ್ನಾಗಿ ಎಳೆಯೋಕ್ಕೆ ಹೋಗಲ್ಲ ಗಾಡಿನ. ರೈಟಿಗಾದರೂ ಹೇಳಿದೆ, ಆದರೂ ಚೂರು ಟಚ್ ಆಯಿತು. ಪಾಪ ನನಗೆ ಬೇಜಾರಾಯಿತು. ಇಲ್ಲಿಂದ ಮುಂದೆ ಬಂದು ಸೈಡಿಗೆ ಹಾಕಿ ಗಾಡಿ ನೋಡಿ. ಇದೆ ಡಾಬಾ ಗಾಡಿ. ಹಿಂಗೆ ಮೇನ್ ರೋಡಲ್ಲಿ ಎಲ್ಲಿಂದಲ್ಲ ಹಂಗೆ ಲೆಫ್ಟಿಗೆ ಎಳೆದು ಹಂಗೆ ಪಾರ್ಕ್ ಮಾಡಿದ್ದೆ ನೋಡಿ. ಗಾಡಿ ರಾತ್ರಿ ನೋಡೋಕೆ ಹೋಗಿ ಹಿಂಗೆ ಟಚ್ ಆಯ್ತು ಅಂತ ನೋಡಿ.
ಹಸಿಗೆ ಹೊಡೆದು ನಾನು ಏನು ಮಾಡೋಕ್ಕಾಯ್ತು, ರೋಡಲ್ಲೇ ಮಲಗಿದ್ದು, ನಿದ್ದೆ ಬೇರೆ ಎಳಿತಿದ್ವಾ, ಅದರಲ್ಲಿ ಬರೀ ಮಧ್ಯದಲ್ಲಿ ಫಾಗ್ ಬೇರೆ ನೋಡಿ. ಇದೇ ಬೆಂಡಾಗಿದೆ ಮಳೆಗಾಡು. ಪಾಪ ಹಸಿಗೆ ಏನಾಗಿದೆ ಗೊತ್ತಿಲ್ಲ. ನಿಲ್ಸೋಕ್ಕೂ ಆಗಲಿಲ್ಲ, ಹಿಂದೆ ಗಾಡಿಗಳು ಬೇರೆ ಇದ್ದು, ತುಂಬ ಹಸುಗಳು ಬೇರೆ ಸತ್ತೋಗ್ಬಿಟ್ಟಿದ್ದಾವೆ ಪಾಪ. ನೈಟು ಲಾರಿಯರು ನಿದ್ದೆಗಣ್ಣಲ್ಲಿ ಫಾಗ್ ಬೇರೆ ಹೊಡೆದು ತುಂಬ ರೋಡಲ್ಲಿ ಹಸುಗಳು ಬೇರೆ ತೀರೋಗ್ಬಿಟ್ಟಿದ್ದಾವೆ. ನೋಡಿ ಗಾಡಿ ಎಷ್ಟು ಗಲೀಜಾಗಿದೆ ಅಂದರೆ. ಫ್ರೆಂಡ್ಸ್, ಹೊರಟಿದ್ದೀವಿ ಈಗ. ಗಾಡಿ ಪಾರ್ಕಿಂಗ್ ಮಾಡಿದ್ದು ಅಲ್ಲಿಂದ ಮುಂದೆ ಏನಾದರೂ ತಿಂಡಿ ಇದೆ ತಿನ್ಕೊಂಡು ಹೊರಡ್ಬೇಕು. ಬನ್ನಿ, ಟೈಮ್ ಆಗಿದೆ ಈಗಲೇ 11 ಗಂಟೆ. ಮತ್ತೆ ಹೋಗೋ ದಿನ ಹೀಟ್ ಆಗ್ಬಿಡುತ್ತೆ. ಬನ್ನಿ ಹೊರಡೋಣ. ಫ್ರೆಂಡ್ಸ್, ಟೈಮ್ ನೋಡಿದ್ರೆ 11:15. ಹೊಟ್ಟೆ ಹಸಿದಿತ್ತು, ತಿಂಡಿ ತಿನ್ನೋಣ ಅಂತ ನಿಲ್ಲಿಸ್ತು ಹೋಟ್ಲಿಗೆ. ಡಾಬಾ ಇದು. ಬನ್ನಿ ತಿಂಡಿ ತಿನ್ಕೊಂಡು ಹೊರಡೋಣ. ಏನಪ್ಪ ಅಂದರೆ ಬೇಜಾರು, ಹಸುಗೆ ರಾತ್ರಿ ಏನಾಯ್ತು ಅಂತ ಗೊತ್ತಿಲ್ಲ. ಅದೇ ಬೇಜಾರು ನನಗೆ, ಇನ್ನೇನಿಲ್ಲ. ಅಯ್ಯೋ ನೋಡಿ, ರೋಡಲ್ಲೆಲ್ಲ ಹಸುಗಳೇ, ಎಲ್ಲಿ ನೋಡಿದ್ರು ಹಸುಗಳಿದ್ದಾವೆ. ಏನೂ ಆಗಿರಲಿಲ್ಲ ಅನಿಸುತ್ತೆ. ನೋಡೋಣ ಬನ್ನಿ. ಹಂಗಾಗಿದ್ರೆ ಜಾಸ್ತಿ ಏನು ಗಾಡಿ ಇದಾಗಿಲ್ಲ. ಅದು ಹಿಂದ್ಗಡೆ ಬ್ಯಾಕ್ ಟಚ್ ಆಯ್ತು ಅನಿಸುತ್ತೆ. ನಮ್ಮ ಗಾಡಿ ಇಲ್ಲಿ ಈ ಥರ ಇದಾಗಿದೆ ಅಷ್ಟೇ. ಏನು ಮಣ್ಣು ಇದ್ದಿದ್ದೆಲ್ಲ ಒರೆಸ್ದಂಗೆ ಆಗಿದೆ. ಅದೊಂಚೂರು ಬೆಂಡಾಗಿದೆ. ಅದೇನೋ ಹೊಡೆದಿದೆ, ಕಾಲ್ಗಿಲಿ ಹೊಡೆದಿದೆ ಅನಿಸುತ್ತೆ. ಅದು ಬಿಟ್ರೆ ಮುಂದ್ಗಡೆ ವೀಲಿಗಿಲ್ಲಿ ಏನೂ ಸಿಕ್ಕಿಲ್ಲ. ಬನ್ನಿ ತಿಂಡಿ ತಿನ್ಕೊಂಡು ಹೊರಡೋಣ. ಹಾಯ್ ಫ್ರೆಂಡ್ಸ್, ಟೈಮು ಬಂದು ಈಗ 4 ಗಂಟೆ. ನಾವು ಅಡುಗೆ ಸಾಮಾನು ತಣ ಅಂತ ನಿಲ್ಲಿಸಿದ್ದು ನೋಡಿ. ಇಲ್ಲೇ ತರಕಾರಿ ಅಂಗಡಿ ಇತ್ತು, ಅಲ್ಲಿ ನಮ್ಮ ಹುಡುಗ ಇದನ್ನೇ ತರೋಕ್ಕೆ ಸಾಮಾನು. ರೇಷನ್ ಗೀಷನ್ ಏನೋ ತರ್ತಾನೆ. ಇನ್ನು 150 ಕಿಲೋಮೀಟ್ರ್ ಇದೆ ಪಾಯಿಂಟು. ನನಗಂತೂ ನಿದ್ದೆ ಬಂದುಬಿಟ್ಟಿತ್ತು, ಮಲಗಿದ್ದೆ. ಹಾಯ್ ಫ್ರೆಂಡ್ಸ್, ನೋಡಿ ಇನ್ನು 145 ಕಿಲೋಮೀಟ್ರ್ ಇದೆ ಆಗ್ರಾ. ನೋಡಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಮ್ಯಾಗಿ ತಗೊಂಡಿದ್ದೀವಿ. ಈರುಳ್ಳಿ ಮೆಣಸಿನ್ಕಾಯಿ, ಈರುಳ್ಳಿ ತಗೊಂಡಿಲ್ಲ, ಮೆಣಸಿನ್ಕಾಯಿ ಟೊಮೊಟೊ ತಗೊಂಡಿದ್ದೀವಿ. ಮುಂದೆಲ್ಲಾರ್ದು ಯಾವಾಗಕ್ಕೂ ಅಲ್ಲಿ ಕೇಳಿದ್ರೆ ರೇಟ್ ಜಾಸ್ತಿ ಹೇಳಿದ್ರು, ಕೆಜಿಗೆ 100 ಮೇಲೆ ಹೇಳಿದ್ರು. ಅದಕ್ಕೆ ಮುಂದೆ ಏನಾದ್ರು ತಗೋಣ ಅಂತ ಒಯ್ತಾ ಇದ್ದೀವಿ. ಅಪ್ಟು ನೋಡಿ, ಈ ಕಾರ್ಡ್ ಕಾಣಿಸ್ತಿದೆಯಲ್ಲ, ಈ ಕಾರ್ಡ್ ಫುಲ್ಲು ಟೋಟಲ್ಲು ನಮಗೆ 15 ಕಿಲೋಮೀಟ್ರಿಂದ ಫುಲ್ ಕಾಡೆ. ನೈಟು ಗಾಡಿಗಳು ಓಡಾಡಲ್ಲ ಅನ್ಸುತ್ತೆ. ನಾವು ಬಂದಿದ್ದು ರೋಡು ಟೋಲ್ ಕಮ್ಮಿ ಆಗಂತ ಬೇರೆ ರೋಡಲ್ಲಿ ಬಂದು ಅಪ್ ಟು ಡೇ ನೋಡಿ ಫುಲ್ ಕಾಡು. ನೈಟ್ ಗಾಡಿಗಳು ಪಾಸ್ ಆಗೋ ಡೌಟ್ ಇಲ್ಲಿ. ಅಯ್ಯೋ, ಕಳ್ಳರು ಕಾಟ ಅನಿಸುತ್ತೆ ಈ ರೋಡಲ್ಲಿ. ಗಾಡಿಗಳು ಕಮ್ಮಿ. ನಾವು ಬಂದಿದ್ದು ಬೇರೆ ರೋಡ್, ಇದು ಟೋಲೇ ಇಲ್ಲ ಜಾಸ್ತಿ, ಕಮ್ಮಿ ಟೋಲು ಇದ್ದಾವೆ, ಟೋಲು ಕಮ್ಮಿ. ಇದು ಯಾವ ರೋಡು ಅಂದರೆ ನೋಡಿ, ವಾಲಿಯಾರು ರೋಡ್ ಅಂತ. ಅದು ವಾಲಿಯಾರ್ FT ಹೋದರೆ ಸಿಟಿ, ನಾವು ಬೈಪಾಸಲ್ಲಿ ಬಂದು ಆ ಸಿಟಿ ಒಳಗಡೆ 11:30 ಗಂಟೆ ನೋ ಎಂಟ್ರಿ ಅಂತೆ. ಸಿಟಿ ಒಳಗಡೆ ಬೈಪಾಸಲ್ಲಿ ಬಂದು ಈಗ ಇಲ್ಲಿಂದ 145 ಕಿಲೋಮೀಟ್ರ್ ಆಗ್ರಾ ಅಂತ ಇದೆ. ನಮಗೆ ಸಿಟಿ ಒಳಗೆ ತೋರಿಸ್ತಿತ್ತು ಮ್ಯಾಪು, ಈ ರೋಡಲ್ಲಿ ತೋರಿಸ್ತಾ ಇರಲಿಲ್ಲ. ಗಾಡಿಗಳೆಲ್ಲ ಇಲ್ಲೇ ಹೋಯ್ತಾಯಿದ್ದು. ಕೇಳ್ದು ಗುಜರಾತ್ ಗಾಡಿ ಅಂದ, ಅವನು ಹೇಳ್ದ ಹಿಂಗೆ ಹೋಗಿ ಅಲ್ಲಿ ಹೋಗ್ಬೇಡಿ, ನೋ ಎಂಟ್ರಿ ಇದೆ, ಮತ್ತು ಪೊಲೀಸ್ನವ್ರ ಕಾಟ ಹಿಂಗೆ ಅಂತ. ಅದು ಏನು ಎಷ್ಟು ಹೋದರೂ ಸಿಗ್ತಾನೆ ಇಲ್ಲ, ಏನು ಸಿಟಿನೇ ಸಿಗ್ತಿಲ್ಲ. ಇಲ್ಲ ಲಾಸ್ಟಲ್ಲಿ ತುದಿಲ್ ಕಾಣಿಸ್ತಿದೆ ಯಾವುದೋ ಮನೆಗಳು. ನೋಡಿ, ವಾಲಿಯಾರ್ ರೋಡಲ್ಲಿ ಯಾರು ಬರೋರು ನೈಟು ಜೋಪಾನ. ಜೊತೆಲಿ ಗಾಡಿಗಳಿದ್ದಾಗ ಜೊತೆಲಿ ಬನ್ನಿ, ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡಿ, ಕಳ್ಳರ ಕಾಟ. ಪುಣ್ಯಕ್ಕೆ ಬಂಕ್ ಸಿಕ್ತು. 45 ಕಿಲೋಮೀಟ್ರ್ ಅಪ್ ಟು ಬಂಕ್ ಇರಲಿಲ್ಲ. ಈ ಲೊಕೇಶನ್ ಚೆಕ್ ಮಾಡಿದ್ದಕ್ಕೆ ಇಲ್ಲೇ ಲೆಫ್ಟಲ್ಲಿ ತೋರಿಸ್ತು ಯಾವುದೋ ಹಳ್ಳಿ ಒಳಗಡೆ ಅಂತ. ಹಳ್ಳಿ ಒಳಗಡೆ ಬಂದಿದ್ವಿ ಒಂದು 4 ಕಿಲೋಮೀಟ್ರು. ಮತ್ತೆ ಹೋಗಿ ಬೈಪಾಸಿಗೆ ಎಂಟ್ರಿ ಆಗಬೇಕು. ಎಷ್ಟು ಹಾಕ್ಸ್ಲಿ? ಫುಲ್ ಮಾಡಿಸ್ಲಾ? 3,000 ಹಾಕ್ಸ್ಲಾ? ಇಲ್ಲಿ 91 ರೂಪಾಯಿ, ಅಲ್ಲಿ ಕಮ್ಮಿ ಅನಿಸುತ್ತೆ. ಅದಕ್ಕೆ ಒಂದು 3,000 ಹಾಕ್ಸ್ಕೊಳ್ಳೋಣ ಅಂತ ಹೇಳ್ತವನೆ. ಬನ್ನಿ, ಅಡುಗೆ ಮಾಡೋಕ್ಕೆ ನೀರು ತಗೊಳ್ಳೋಣ ಅಂತ ಬಂದಿದ್ದೀನಿ. ಬೇಕು ಕೊಡು ಕ್ಯಾನ. ನೋಡಿ ನಮ್ಮದು ಅಡುಗೆ ಐಟಮ್ಸ್. ನೀರು ಚೆಲ್ಬಿಟ್ಟು ತುಂಬ್ಕೆ ಬರ್ತೀನಿ. ನೋಡಿ ಅಲ್ಲಿ ಹಾಕಿರೋ ಹಗ್ಗ ಒಂದೇ ಒಂಚೂರು ಅಲ್ಲಾಡಿಲ್ಲ.
ನೋಡಿ क्या हाँ पानी किधर है पीने का पानी हाँ ನೋಡಿ ತೊಳ್ಕೊಬೇಕದನ್ನು. ಅಲ್ಲಿಂದ ಇಲ್ಲಿ ಕಳಿಸ್ತಾರೆ, ಇಲ್ಲಿಂದ ಅಲ್ಲಿ ಕಳಿಸ್ತಾರೆ. ನೀಟಾಗಿ ಒಳಗಡೆ ತೊಳಿ, ಸೋಪ್ ತರಲ್ಲ. ಸೋಪ್ ತರಲೇನೋ ಫ್ರೆಂಡ್ಸ್. ನೋಡಿ ಈ ಕಡೆ ಹೊಲ ಗದ್ದೆಗಳನ್ನ ಎಲ್ಲ ಜೋಳ ಹಾಕಿರೋದು. ಜೋಳ ಅಂದರೆ ಮಾಮೂಲಿ ಜೋಳ ಅಲ್ಲ, ರೊಟ್ಟಿ ಮಾಡ್ತಾರಲ್ಲ ಜೋಳದ ರೊಟ್ಟಿ ಅದು ಅನಿಸುತ್ತೆ. ಇದು ಎಲ್ಲ ಕುಯ್ದು ಹಂಗೆ ಅಲ್ಲೆಲ್ಲ ಮಲಗಿಸಿದ್ದಾರೆ. ಇದನ್ನು ಗುಡ್ಡೆ ಹಾಕಿದ್ದಾರೆ, ಏನಂತ ಗೊತ್ತಿಲ್ಲ, ಅದು ಜೋಳದ್ದಿರಬೇಕು. ನೀರು ನಮಗೆ ಯಾಕೆ ನೀರು ತುಂಬಿಸ್ಕೊಂಡು ಹೊರಡೋಣ. ನಾವು ಅಲ್ಲಿ ಮುಂದೆ ಹೋಗಬೇಕು ಬೈಪಾಸಿಗೆ. ನಾವು ಬೈಪಾಸಿಂದ ಇಲ್ಲಿ ಒಳಗಡೆ ಬಂದು ಡೀಸೆಲ್ ಹಾಕ್ಸ್ತಿರೋದು. ಕರ್ಬೇವಿನ ಸೊಪ್ಪಿನ ಗಿಡ ಇತ್ತು, ಹಂಗೆ ಕರ್ಬೇವಿನ ಸೊಪ್ಪು ಮುರ್ಕೊಂಡು ಅಲ್ಲಿ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆಲ್ಲ ಇದ್ದರೆ ಚೆನ್ನಾಗಿರುತ್ತಲ್ಲ, ಹಂಗಾಗಿ ಬನ್ನಿ ಹೊರಡೋಣ ಬೈಪಾಸಿಗೆ. ನೋಡಿ ಗಾಡಿಗಳು ಹೋಯ್ತಿದ್ದಾವೆ ನೋಡಿ. ಬೈಪಾಸ್ ಮತ್ತೆ ಎಂಟ್ರಿ ಅದು. ಈಗ ಬೈಪಾಸಲ್ಲಿ ಲೆಫ್ಟ್ ಆಗಬೇಕು. ಇಲ್ಲಿಂದಲೇ ಮುಂದಿದ್ದು, ಈಗ ಮತ್ತೆ ಲೆಫ್ಟ್ ಆಗಬೇಕು. ಇಲ್ಲಿ 140 ಕಿಲೋಮೀಟರ್ ಇದೆ ಪಾಯಿಂಟು. ಬನ್ನಿ ನೋಡೋಣ. ಬೈಪಾಸು ಇನ್ನೂ ಒಂದು 40 ಕಿಲೋಮೀಟ್ರ್ ಇರ್ಬೋದು. ಆಮೇಲೆ ಇದು ಆಗ್ರಾ ಟು ಮುಂಬೈ ಹೈವೇ ಇದು. ಮುಂದೆ ಹೋಗೋಣ ಬನ್ನಿ. ಈಚರ್ ಶೋರೂಮ್ ಬೇರೆ ಇದೆ. ಆಟ್ಲು ಖಾಲಿ ಇದೆಯಾ? ಹಾಕೋಣ, ಕೇಳಿ ನೋಡೋಣ ಯಾರು. ಫ್ರೆಂಡ್ಸ್ ಇಲ್ಲಿ ಆಟ್ಲು ಕೇಳೋಣ ಅಂತ ಬಂದು ಲೂಸು ಕ್ಯಾನ್ ಆದರೆ ಬೇಡ ಅಂತ. ಬನ್ನಿ ಕೇಳಿ ನೋಡೋಣ. ಬೈ ಆಟ್ಲು ಲೂಸ್ ಲೂಸ್ ಕ್ಯಾನ್ ಲೂಸ್ ಕ್ಯಾನ್ ಲ ಇದು ಲೂಸ್ ಇಲ್ವಂತೆ, ಕ್ಯಾನ್ ಅಂತೆ. ಬೇಡವಾ? ಬೇಡ. ಬನ್ನಿ ಫ್ರೆಂಡ್ಸ್ ನೋಡಿ, ಈಚರ್ ಶೋರೂಮ್ ಸಿಕ್ತು. ಆಟ್ಲು ಹಾಕೋಣ ಅಂತ. ಆಟ್ಲು ಫುಲ್ಲು ಆಗಿದೆ, ಒಂದು 20% ಇರಬೇಕಷ್ಟೇ. ಬನ್ನಿ ಮುಂದೆ ಎಲ್ಲರೂ ಸಿಕ್ಕಿದ್ರೆ ಆಟ್ಲು ಹಾಕೊಂಡು ಹೊರಡೋಣ. ನಡಿಯಪ್ಪ. ಎಷ್ಟು % ಇದೆ? ಎಷ್ಟಿದೆ ಪರವಾಗಿಲ್ಲ, ಒಂದು 100 ಕಿಲೋಮೀಟ್ರ್ ಓಡುತ್ತೆ ಅಲ್ವಾ. ಮುಂದೆ ಎಲ್ಲಾದರೂ ಆಟ್ಬ್ಲೂದೆ ಬಂಕ್ ಸಿಗುತ್ತೆ ಈ ಕಡೆ ಎಲ್ಲ, ಅಲ್ಲೇ ಆಟ್ಬ್ಲೂ ಫುಲ್ ಮಾಡ್ಕೊಂಡು ಹೊರಡೋಣ ಬನ್ನಿ ಫ್ರೆಂಡ್ಸ್. ಬಂದು ನೋಡಿ ಇಲ್ಲಿ ಬೈಪಾಸ್ ಎಂಟ್ರಿ ಆಗಿದ್ದೀವಿ. ಇಲ್ಲಿ ಬೈಪಾಸಲ್ಲಿ ಲೆಫ್ಟ್ ತಗೊಂಡ್ರೆ ಒಂದು ನಿಮಿಷ ಇರಿ ಕೇಳಬೇಕು. ಬೈ ಆಗ್ರಾ ಕಿಧರ್? ಆಗ್ರಾ ಲೆಫ್ಟ್ ಸೀದಾ. ನೋಡಿ UP ಬಾರ್ಡ್ರಿಂದ ಮತ್ತೆ ರಾಜಸ್ಥಾನ್ ಬಾರ್ಡ್ರ್ ಎಂಟ್ರಿ ಆಗಿದ್ದೀನಿ. ನೋಡಿ ಪೊಲೀಸ್ನವ್ರು ನಿಂತವ್ರೆ. ಏನೆಲ್ಲ ಸುಂಕ ಎತ್ತವ್ರು. ಸುಂಕ ಏನವರು 100 200 ಮುಟ್ಟೋದೇ ಅಲ್ಲ, 300 400 ಅಂತ ಸಾಯ್ತಾರೆ. ನೋಡಿ UP ಬಾರ್ಡ್ರಿಂದ ರಾಜಸ್ಥಾನ್ ಎಂಟ್ರಿ. ಅದು ರಾಜಸ್ಥಾನ್ ಎಂಟ್ರಿಯಿಂದ ಮತ್ತೆ ಈಗ UP ಎಂಟ್ರಿ ಆಗಬೇಕು. ಇದೊಂಥರ ಏನೋ ಒಂದು 15 ಕಿಲೋಮೀಟ್ರಿಗೆ ಒಳಗಡೆ ರಾಜಸ್ಥಾನ್ ಬಂದ್ಬಿಟ್ಟಿದೆ. ಅಲ್ಲೂ ಚೆಕ್ ಪೋಸ್ಟ್ ಇದೆ ನೋಡಿ, ಅಲ್ಲೂ ಇರ್ತಾರೆ. ಒಂದೊಂದು ಗಾಡಿಗೆ 400 ಅಂದರೆ ಎಷ್ಟಾಯಿತು? ಏನು ನಮ್ಮ ಗಾಡಿಗಳಲ್ಲಿ ಏನು ಡ್ರೈವರ್ಗಳು ಓನರ್ಗಳೇನು ಉದ್ಧಾರ ಆಗಬೇಕಾ ಬೇಡವೋ ಗೊತ್ತಿಲ್ಲ, ಹಂಗಿದ್ದಾರೆ ಚೇಲಗಳು. ಏನು ಕೊಡ್ದವ್ರೆ ಡಾಕ್ಯುಮೆಂಟ್ ಕೊಡು, ಪರ್ಮಿಟ್ ಕೊಡು, ಬಿಲ್ ಕೊಡು, ಏನೆಲ್ಲನೂ ಕೇಳಿ ಎಲ್ಲನೂ ಒಳಗೆ ಇಟ್ಕೊಂಡು ದುಡ್ಡೆಲ್ಲ ನಾವು ಅವ್ರು ಏನು ಕೇಳಿದ್ದಾರೆ ಅದಕ್ಕಿಂತ 2 ಕೇಳ್ಬಿಟ್ಟು ಇಸ್ಕೊಬಿಟ್ಟು ಆಮೇಲೆ ಕೊಡ್ತಾರೆ. ಬನ್ನಿ ತೋರಿಸ್ತೀನಿ. ನೆಕ್ಸ್ಟು ಅಲ್ಲಿ ಈಗ ರಾಜಸ್ಥಾನಿಂದ UP ಎಂಟ್ರಿ ಆಗಬೇಕು ನಿಂತಿರ್ತಾರೆ ನೋಡಿ. ಆಗ್ರಾ ಬೋಲ್ಡ್ ಇದೆ. ಆಗ್ರಾ ಇನ್ನೊಂದು 50 ಇದೆ. ಆಗ್ರಾ ಫುಲ್ಲು ರೋಡೆಲ್ಲ ಫುಲ್ ಟ್ರಾಫಿಕ್ಕು, ಗಾಡಿ ವೆಹಿಕಲ್ ಎಲ್ಲ ಜಾಸ್ತಿ. ಬನ್ನಿ, ನಮ್ಮ ಕಡೆಗಿಂತ ಗಾಡಿಗಳು ಜಾಸ್ತಿ. ರೋಡ್ ಫುಲ್ಲು ಖರಾಬಾಗಿದೆ. ರೋಡೇನು ರೆಡಿ ಮಾಡಿಲ್ಲ ಇವರು. ಟೋಲ್ ಮಾತ್ರ ದುಡ್ಡು ಮಾತ್ರ ತಗೊಂತಾರೆ. ವಯಸ್ಸು ನೋಡಿ ಇದೆ UPಯಿಂದ ರಾಜಸ್ಥಾನಿಂದ UP ಎಂಟ್ರಿ ಆಯ್ತಿರೋದು. ಮತ್ತೆ ಬಾರ್ಡ್ರು ಯಾರೂ ಸಿಗ್ದಿಲ್ಲ ಪುಣ್ಯಕ್ಕೆ. ನೋಡೋಣ ಬನ್ನಿ ಮುಂದೆ ಹೋಗೋಣ. ಇನ್ನೊಂದು 40 ಕಿಲೋಮೀಟ್ರ್ ಇರಬೇಕು.
33 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ. 7-8 ಇರಬೇಕು ಕಿಲೋಮೀಟ್ರು ಪಾಯಿಂಟು. ಫೈನಲ್ಲಿ ಆಗ್ರಾ ಸಿಟಿ ಒಳಗೆ ಎಂಟ್ರಿ ಅದು ಗೈಸ್. ನೋಡಿ ಈಗ ಅಲ್ಲಿಂದ ಮುಂದೆ ಬಂದು ಇದು ನಮ್ಮ ಹುಡುಗ ಕೇಳ್ಕೊಬಿಟ್ಟು ಬಂದ ಅಡ್ರೆಸ್ಸು. ಒಳಗಡೆ ಸಿಟಿ ಒಳಗಡೆ ಎಂಟ್ರಿ ಇಲ್ವಂತೆ, ನೋ ಎಂಟ್ರಿ. ಯಾವುದೋ ರೋಡಲ್ಲಿ ಬರ್ತಾ ಇದ್ದೀವಿ. ಇಡೀ ಲಾರಿಗಳೆಲ್ಲ ಇಲ್ಲೇ ಹೋಯ್ತಿದ್ದಾವೆ. 12 ವೀಲು, 14 ವೀಲು, 16 ವೀಲು ಎಲ್ಲ ಗುಂಡಿ ನೋಡಿ ಯಾವ ಥರ ಬಿದ್ದಿದ್ದಾವೆ. ನಾವು ಪ್ಲಾಸ್ಟಿಕ್ಕಲ್ಲಿ ಒಂದು 6 ಮೊಟ್ಟೆ ತಗೊಂಡು, ಮೊಟ್ಟೆ ಅಂದರೆ ಬೇಯಿಸಿರೋ ಮೊಟ್ಟೆ, ಇನ್ನೇನು ಸೈಡ್ಸ್ ಏನಿಲ್ವಲ್ಲ, ಟೊಮಟೊ ಗೊಜ್ಜು ಮಾಡೋಣ ಅಡುಗೆ ಏನಂತ ಧೈರ್ಯ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ರೈಸ್ ತಿನ್ನೋಕ್ಕಾಗಲ್ಲ, ಬಾಸ್ಮತಿ ರೈಸು. ನಮ್ಮ ಊರಲ್ಲಿ ಹೋದ ಟ್ರಿಪ್ಪಿನ ತಾಂಡಿದಂಥ ರೈಸು ಒಂದು ಟೈಮಿಗೆ ಆಗುತ್ತೆ. ರೈಸ್ ಮಾಡ್ಕೊಂಡು ಬಿಡು, ಬೆಳಿಗ್ಗೆ ಏನಾದರೂ ನೋಡೋಣ ಅಂತ ಅಂದವನೇ. ಇನ್ನೇನು ಪಾಯಿಂಟು ಬಂತು. ಬನ್ನಿ ಒಳಗಡೆ ಏನಾದರೂ ಹಾಕ್ಬಿಟ್ಟು ಒಳಗಡೆ ಅಡುಗೆ ಮಾಡ್ಕೊಳ್ಳೋದು, ಹೊರಗಡೆ ಏನಾದರೂ ನಿಲ್ಲಿಸ್ತಾರೋ ಐಟಮು. 5 ಗಂಟೆ ಬಂದಿದ್ದೀವಿ. ಇಲ್ಲಿ ಏನಾದರೂ ಇಲ್ಲಿ ಜಾಸ್ತಿ ಕಳ್ತನ ಜಾಸ್ತಿ. ಒಳಗಡೆ ಜವಾಬ್ದಾರಿ ಎಲ್ಲ ಅವ್ರದ್ದೇ. ಇಲ್ಲಿ ಬಂದಮೇಲೆ ಅಲ್ಲಿಂದ ಬರೋವರೆಗೂ ನಮ್ಮದು, ಬಂದಮೇಲೆ ಇವ್ರದ್ದು. ನೋಡೋಣ ಬನ್ನಿ ಏನಂತಾರೆ ಅಂತ ಕೇಳೋಣ. ಬಂದು ಅನಿಸುತ್ತೆ ಇದೇ ಇರಬೇಕು. ಹಾಂ ಇದೆ ಇಲ್ಲೇ ಸೈಡಿ ಹಾಕು. ಇದೆ ಪಾಯಿಂಟು. ಬಳಿಕೆ ಹೊಡಿಬೇಡ ಕಣ, ಅವನ್ನೆಲ್ಲರೂ ತೆಗಿ ಗಾಡಿ ಅಂದರೆ. ಗಾಡಿ आ रहे ओ भाई आइटम पेपर अदरक कास्टली आइटम है. पेपर हमें तो गाड़ी को साइड में लगा दो, यहीं किनारे वो चोरी हुई थी, क्या करेंगे? कोई नहीं होता इधर. क्या भैया ಓ ಪಾಲ್ಟಿ ಫಾರ್ಮ್ ಮಾಡು ಅಣ್ಣ. ಬಂದಿದ್ದೀವಿ, ಐಟಮ್ ಏನಾದರೂ ತೊಂದರೆ ಆದರೆ ನಮಗೆ ಗೊತ್ತಿಲ್ಲ, ಒಳಗೆ ಬಿಡ್ತಾರ ಗಾಡಿ ಅಂತ ಹೇಳು. ಗಾಡಿ ಒಳಗೆ ಬಿಡ್ತಾರ ನೋಡಿ, ನೋಡೋಣ ರೀ ಏನು ಮಾಡ್ತಾರೆ. ಒಳಗೆ ಬಿಡಲ್ಲ ಅಂತಿದ್ದೆ. ಅದೇ ಗೇಟಿಗೆ ರಿವರ್ಸ್ ರೋಡ್ ನಿಲ್ಸಿದ್ದೀವಿ. ಯಾಕೆ ಬೇಕು ಮಾಲು ಅಂತ. ಏನು ಅಡುಗೆ ಮಾಡ್ಕೊಳ್ಳೋಂಥ ಸಾಮಾನೆಲ್ಲ ತೆಗೆದಿಟ್ಕೊಂಡು ನಮ್ಮ ಹುಡುಗ ಪಾತ್ರೆ ತೊಳಿದವನೆ. ಅಡುಗೆ ಏನು ಮಾಡೋಕ್ಕಾಗಲ್ಲ. ಈಗ ಮ್ಯಾಗಿ ತೆಗೆದಿಟ್ಕೊಂಡಿದ್ದು ಒಂದು 3 ಪ್ಯಾಕೆಟು. ಇನ್ನೇನು ಅದ್ರನ್ನೇ ಮ್ಯಾಗಿನೇನೋ ಮಾಡ್ಕೊಂಡು ತಿನ್ನಬೇಕು. ಬೆಳಗ್ಗೆ ಏನಾದರೂ ಮಾಡ್ಕೊಂಡು ತಿನ್ಬೇಕು ಅಷ್ಟೇ. ಚಿತ್ರಾನ್ನ ನೀರಿಲ್ಲ ಅಂದ್ಕೊಂಡಿದ್ದು ನೋಡಿ, ಎಲ್ಲ ನೀರಿನ ಟ್ಯಾಂಕಿ ಕಾಣಿಸ್ತಿದೆ. ಅಲ್ಲೇ ನೀರು ತುಂಬ್ಕೊಬಿಟ್ಟು ಬಂದಿದ್ದು. ಈಗ ಕುಡಿಯೋಕ್ಕೆ ಅಲ್ಲಿ ತೆಗೆದಿಟ್ಟಿದ್ದೀವಿ ನೋಡಿ, ಒಳಗಡೆಯಿಂದ ಇಸ್ಕೊಬಿಟ್ಟು ಬಂದು. ಹೌದಾ, ಕುಡಿಬೋದು. ಫೈನಲಿ ಬಂದು ಇದೆ ಗೇಟು ನೋಡಿ, ಈಗ ಕಾಣಿಸ್ತಿದೆ ಗೇಟು. ಹೊರಗಡೆ ಹೋಗ್ಬೇಕು, ಗಾಡಿ ನಿಲ್ಸಿದ್ದೀವಿ. ಏನಪ್ಪ ಅಂದರೆ ಆಗ್ರಾಕ್ಕೆ ಬರೋ ಹೊತ್ತಿಗೆ ಬೇಜಾರು ಹಿಡಿಸೋಯ್ತು ನನಗೆ. ಈಗ ಜಸ್ಟ್ ಅಡುಗೆ ಎಲ್ಲ ಊಟ ಮಾಡಿ ಮಲ್ಕೋಣ ಅಂತ ಇದ್ದೀವಿ. ಬಾಯ್. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರಾದರೂ ಹೊಸ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.